ಅಯ್ಯಯ್ಯ ಥೂ ಅಂತ ಏನಪ್ಪ ಭಾಳ ವರ್ಷದಿಂದ ಅಂದ್ಕೊಂಡ್ರೆ ಕನಸು ನೆರವೇರಿಸ್ಬಿಟ್ಟಿತ್ತು ಇವತ್ತು. ಒಂದೊಂದು ಸ್ವಲ್ಪ ವರ್ಷದಲ್ಲೇ ಸೂಪರ್ ಬೈಕಿಗೆ ಅಪ್ಡೇಟ್ ಆಗೋವಂಥ ಒಂದು ಎಲ್ಲ ಸಾಧ್ಯತೆಗಳಿದ್ದಾವೆ. ಗೈಸ್, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಬೇಕಂತಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನು ನನಗೋಸ್ಕರ ಬದುಕ್ತೀನಿ. ಒಬ್ಬರು ನಾನು ನೋಡಿ ನಕ್ಕ ಏನು ಅನ್ಕೊಡ್ತೀನಿ. ಬ್ಯಾಟ್ರಿ ಹೋಗತ್ತಂಗಾರೆ ವಾಪಸ್ ಬರೋಕ್ಕಾಗಲ್ಲ ನನಗೆ. ಮಾತಾಡೇನಾರೆ ಸರಿ ಹಂಗೆಲ್ಲ ಮಾತಾಡ ಪ್ರಕೃತಿ ನೋಡಿ ಫ್ರೆಂಡ್ಸ್, ಇವತ್ತು ಫಸ್ಟ್ ಟೈಮ್ ಒಂದು ಒಳ್ಳೆ ಲಾಗ್ ಮಾಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಒಳ್ಳೊಳ್ಳೆ ಗಾಡಿ ತೋರಿಸ್ಬೇಕಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನನಗೊಂದು ಹಿಮಾಲಯ ಕೊಟ್ಟರೆ ಈಗ ಹಾಂ ನಾ ಹಿಮಾಲಯ ಗಂಟು ಬಾಳಿ ನೋವು ಬರ್ಬಪ್ಪ. ಹೆಲ್ಮೆಟ್ ವಜೆ ಐತಲ್ಲ ಸ್ವಲ್ಪ ನಂದು, ಕರೆಕ್ಟ್ ಆಯ್ತಾ? ಸೇಮ್ ಒಂದೇ ಅಲ್ಲ, ಕ್ಯಾಮ್ರಾ ವಜೆ ಬರ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತು ಫಸ್ಟ್ ಟೈಮು ಒಂದು ಗೋಪುರದಲ್ಲಿ ವಿಡಿಯೋ ಮಾಡುವಂಥ ಕನಸು ನನಸಾಗಿದೆ. ಈಗ ಶಿಸ್ತಾಗಿ ಚಾರ್ಮುಡಿ ಘಾಟಿಂದ ಏನಪ್ಪ ಭಾಳ ವರ್ಷದಿಂದ ಅಂದ್ಕೊಂಡ್ರೆ ಕನಸು ನೆರವೇರಿಸ್ಬಿಟ್ಟಿತ್ತು ಇವತ್ತು. ಆ್ಯಕ್ಚುಲಿ ಇವತ್ತು ನಾವು ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ, ಉಜ್ರೆ ಹತ್ರ. ಆ್ಯಕ್ಚುಲಿ ಫಾಲ್ಸು ಒಂದೊಂದು 40 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಗೌರ್ಮೆಂಟ್ ಬಸ್ನವ್ರು ಬಡಿ ಮಕ್ಕಳು ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ವಾವ್, ಏನು ಸೈಕ್ ವ್ಯೂ! ಏನು ಹೇಳಿ, ಚಿಕ್ಕಮಂಗ್ಳೂರಿಗೆ ಮಾತ್ರ ಎಷ್ಟು ಸಲ ಬಂದರೂ ಕೂಡ ಬೇಜಾರಾಗಲ್ಲ. ಯಾಕೆಂದರೆ ಪ್ರಕೃತಿ ನಿಯಮ ಹಂಗಿದೆ ಚಿಕ್ಕಮಂಗ್ಳೂರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಸದ್ಯಕ್ಕೆ 2 ಹಿಮಾಲಯನು, 2 BS3 RC 390 ಇದ್ದಾವೆ ನಮ್ಮ ಹತ್ರ. ಒಂದೊಂದು ಸ್ವಲ್ಪ ವರ್ಷದಲ್ಲೇ ಸೂಪರ್ ಬೈಕಿಗೆ ಅಪ್ಡೇಟ್ ಆಗೋವಂಥ ಒಂದು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಏನು ಮಾಡೋದು, ಮನೆಗಳ ಕೆಲಸ, ಹಂಗಾಗಿ ಜಾಸ್ತಿ ರೈಡ್ ಮಾಡೋಕ್ಕಾಗಲಿಲ್ಲ. ನೋಡಿ ಫ್ರೆಂಡ್ಸ್, ವ್ಯೂ ನೋಡಿ ಫ್ರೆಂಡ್ಸ್, ವಾ! ನಮ್ಮನ್ನು ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರು ಬೋಳಿ ಮಕ್ಕಳು, ಈ ರೋಡ್ ಮಾತ್ರ ಹಿಂಗೇ ಇರುತ್ತೆ. ಏನೇ ಹೇಳಿ, ಈ KTM BS3 ಇದು RC 390 ಒಂದು ಪವರ್ ಇದೆ ಅಲ್ಲ, ಅದು ಫೀಲೇ ಬೇರೆ. ಆಯ್ತು ಬಿಡು. ನೋಡಿ ಫ್ರೆಂಡ್ಸ್, ಮುಂದೆ ಕೂಡ ಸೇಮ್ ಗಾಡಿ, ಏನು ಸಖತ್ತಾಗಿ ಕಾಣ್ತಿದೆ. ಆಕ್ಸಿಡೆಂಟ್ ಝೋನ್, ಗೋ ಸ್ಲೋ. ಅಯ್ಯೋ ಅಯ್ಯೋ, ಎಷ್ಟು ಹಂಪ್ಸ್ ಮಾರೆ. ಸಖತ್ತಾಗಿರೋ ಒಳ್ಳೆ ರೋಡು, ಅದಕ್ಕೆ ತಕ್ಕಂಗೆ ಒಳ್ಳೆ ಬೈಕು. ಅಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ಇನ್ನೊಂದು ಹಿಮಾಲಯನ್ ಹೋಗ್ತಿದೆ. ಅವ್ರ ಹೆಸರು ರಾಘವೇಂದ್ರ ಅಂತ. ಒಟ್ಟು 4 ಗಾಡಿ, ಅದರಲ್ಲಿ ಒಂದು ಹಿಮಾಲಯನ್ ಬಂದು ರಾಘವೇಂದ್ರ ಅವ್ರದ್ದು, ಇನ್ನೊಂದು ಹಿಮಾಲಯನ್ ಬಂದುಬಿಟ್ಟು ರಾಕೇಶ್ ಅವ್ರದ್ದು, ಮುಂದೆ ಹೋಗ್ತಿರೋ BS3 RC 390 ಬಂದು ಹಿತೇಶ್ ಅವ್ರದ್ದು, ಈ ಗಾಡಿ ಬಂದು ನಮ್ಮದು. ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ಅಲ್ಲ, 4 ಗಾಡಿ, ಒಳ್ಳೆ ವೆದರು, ಒಳ್ಳೆ. ಏನು ಹೇಳಿ ಫ್ರೆಂಡ್ಸ್, ಎಷ್ಟೇ ದುಡ್ಡಿದ್ರು ಈ ಥರ ರೈಡ್ ಹೋಗೋದ್ರಲ್ಲಿ ಇರೋ ಮಜಾ ಆ ದುಡ್ಡಲ್ಲಿ ಸಿಗೋಲ್ಲ ಬ್ರೋ. ಇದು
ಇದು ಬಂದು ಚಾರ್ಮೋಡಿ ಘಾಟು. ಈಗ ಈ ಚಾರ್ಮೋಡಿ ಘಾಟ್ ಇಳಿತಿದ್ದ ಅಂಕಲೇ ನಮಗೆ ಸಿಗೋದು ಧರ್ಮಸ್ಥಳ. ಅಲ್ಲಿಂದ ಹಂಗೆ ನಾವು ಉಜ್ರೆ ಹೋಗೋಣ ಅಂತ ಇದ್ದೀವಿ. ನೋಡಿ ಫ್ರೆಂಡ್ಸ್, ಮುಂದೆ ಒಂದು ಹಾರ್ಲಿ ಡೇವಿಡ್ಸನ್ ಹೋಗ್ತಾ ಇದೆ. ನೋಡಿ ಹೆಂಗಿದೆ ಕ್ರೂಸರ್ ಬೇಕು, ಸಾಕತ್ತಾಗಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ಇದು ಹಾರ್ಲಿ ಡೇವಿಡ್ಸನ್. ಆಮೇಲೆ ಇನ್ನೊಂದು ಇಂಟರ್ಸೆಪ್ಟರ್ ನೋಡಿ ಫ್ರೆಂಡ್ಸ್, ಎಷ್ಟು ಸಾಕತ್ತಾಗಿದೆ. ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಗಾಡಿಗೆ ಒಂದು ಪೂಜೆ ಮಾಡಿಸ್ಬಿಡೋಣ. ನಮ್ಮದು ಗಾಡಿಗೆ ಒಳ್ಳೇದು ಮಾಡಪ್ಪ ದೇವ್ರೆ. ಬ್ರೋ, ಗೋಪ್ರೋ ಮೌಂಟ್ ಕಟ್ಟಿದ್ಯಾ ಫ್ರೆಂಡ್ಸ್? ಈ ಥರ ಅಂಶಗಳು ಬಂದರೆ ಏನು ಮಾಡೋದು ಫ್ರೆಂಡ್ಸ್? ಜಾಬ ನಮ್ಮಲ್ಲೇನವ್ರು ಆರಿಸ್ಕೊಂಡೇ ಹೋಗ್ಬಿಡ್ತಾರೆ. ಅದು ಹಾರ್ತು. ನಮ್ಮ ಹಿತೇಶ್ ಅವ್ರ ಗಾಡಿಗೆ ಆ್ಯಕ್ಚುಲಿ ಏನಂತಂದರೆ ಹಿಂದೆ ಕ್ಯಾರಿಯರ್ ಮೌಂಟು ಇದೆ. ಆಮೇಲೆ ಆ ಕಡೆ ಬೀಳ್ಬಾರ್ದಂತ ಸ್ಲೈಡಿಂಗ್ ಫ್ರೇಮ್ಸ್ ಹಾಕ್ಸಿದ್ದಾರೆ. ಫ್ರೇಮ್ ಸ್ಲೈಡರ್ ಹಾಕ್ಸಿದ್ದಾರೆ, ಗಾಡಿ ಬಿದ್ದರೆ ಏನೂ ಆಗದೆ ಇರಲಿ ಅಂತ. ಆಮೇಲೆ ನೆಕ್ಸ್ಟು ನಮ್ಮದ್ರಲ್ಲಿ ಆ್ಯಕ್ಚುಲಿ ಟೆಡಿ ಟೈಲ್ ಇಲ್ಲ, ಅವ್ರದ್ರಲ್ಲಿ ಟೆಡಿ ಟೈಲ್ ಮತ್ತು ಹಗ್ಗರ್ ಎರಡು ಕೂಡ ಇದೆ. ನೋಡಿ ಫ್ರೆಂಡ್ಸ್, ಒಳ್ಳೆ ವ್ಯೂ ಬಂದಿದೆ. RC ಹಿಮಾಲಯನ್ RC. ಬಾಯ್, ಹೆಂಗೆ ಬಾಯ್ ಸ್ಟಾಪ್ ಮಾಡೋದು? ಸ್ಟಾಪ್ ಹೆಂಗೆ ಮಾಡೋದು? ಏ ಬ್ರೋ, ಇಲ್ಲಿ ಕೇಳ, ಅವನಿಗೆ ಕಾರರ ಮನಗ್ಸಕ್ಕೆ ಬರ್ತಿಲ್ಲ. ಸೀದಾ ಮೂಲಿ ಆ ಕಡೆ ಹೋಗ್ತಾನೆ. ಹಿಂಗೆ ನೋಡಲಿ, ಆ ಕಡೆ ಮೂಲಿ ಹೋಗ್ತಾನೆ, ಆಪೋಸಿಟ್ ಬರೋ ಮೂಲಿ ಹೋಗ್ತಾನೆ. ಇಲ್ಲಿ ತನಕ ಮಗಸಿದ್ದೀನಲ್ಲ. ನೀವು ಬಾರಿ ಬಿಡ್ತಾನೆ ಬಿಡಪ್ಪ ಇವರು. ಅಲ್ಲಿ ನೀನು ABS ಇಂಟರ್ವ್ಯೂನ್ ಆಗುತ್ತೆ ಅಂತಿದ್ದಲ್ಲ, ಅಲ್ಲಿ ಮುಂದೆ ಯಾವ್ದೋ ಬಸ್ ಏನು ಅಟ್ಕೊಂತು ಅಂತಂದ್ರೆ ಮುಂಗಡೆ ಪೂರ್ತಿ ಲಾಕ್ ಆಗ್ತದೆ. ಅಲ್ಲಿ ABS ಆಫ್ ಮಾಡೋದು ಆನ್ ಮಾಡೋದು ಐತೆ. ಮಣ್ಣಿದ್ದಾಗ ಎಳೆಯುತ್ತೆ. ಈ ಗಾಡಿ ತಾಂಬಲ್ಲಿ ಇಲ್ಲ, ಹಾಕ್ಬಲ್ಲಿ ಪಕ್ಕಕ್ಕೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹಿತೇಶ್ ಅವರ RC 390. ನ್ಯಾನ್ಸಿ ನೈಟಿಂಗೇಲ್. ಇದು ರಾಘವೇಂದ್ರ ಅವರ ಹಿಮಾಲಯನ್ 450. ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್. ಇದು ಬಂದು ರಾಕೇಶ್ ಅವರ 450. ಕೆಂಪಿ ಕೋಣನ್ ಕುಂಟೆ. ಇದು ಬಂದು ನಮ್ಮದು RC 390. ನೋಡಿ ಫ್ರೆಂಡ್ಸ್, ಒಳ್ಳೆ ವ್ಯೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವ್ಯೂ ಚೆನ್ನಾಗಿದೆ ಫ್ರೆಂಡ್ಸ್. ಹಿಂಗೆ ರೋಡ್ ಹೋಗಿದೆ, ಆಮೇಲೆ ಪೂರ್ತಿ ಗುಡ್ಡ ಬೆಟ್ಟ ಕಾಡುಗಳು. ಈ ಕಡೆಯಿಂದ ಏನಿಲ್ಲ ಅಂತಂದ್ರು ಆ ಗುಡ್ಡದವರೆಗೂ ನಮ್ಮದು ಫ್ರೆಂಡ್ಸ್, ಇಲ್ಲಿಂದ ಅಲ್ಲಿವರೆಗೂ ಅವ್ರದ್ದು ಫ್ರೆಂಡ್ಸ್, ರಾಘವೇಂದ್ರ ಅವ್ರದ್ದು. ಬಾಯ್ ಕಟ್ ಮಾಡುವ ಇಲ್ಲ, ನನ್ನ ಮಾತೆಲ್ಲ ಹಾಕ್ಕೊಳ್ಳಿ, ಏನನ್ ಬೇಕಾದ್ರೂ ನನ್ನ ಮಾತೆಲ್ಲ ಹಾಕಿ ಮುಗಿದು.